ಉತ್ತರಾಖಂಡದ ಘಟನೆ ನಾನು ಈಗಾಗಲೇ ಟ್ವೀಟ್ ಮಾಡಿದ್ದೇನೆ. ಇಡೀ ಇವತ್ತಿನ ಹೊಸ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ತಲೆ ತಗ್ಗಿಸುವಂತ ಒಂದು ವಿಚಾರ ಇದು. ಇಡೀ ದೇಶ ಅರ್ಥ ಮಾಡ್ಕೊಳ್ಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರೀ ಒಂದು ವಿರೋಧ ಪಕ್ಷದ ನಾಯಕರಲ್ಲ. ಅವರು ಮಹಾತ್ಮ ಗಾಂಧೀಜಿಯವರು 100 ವರ್ಷದ ಹಿಂದೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷದ ಸ್ಥಾನದಲ್ಲಿ ಆ ಜವಾಬ್ದಾರಿಯನ್ನ, ಆ ಪಕ್ಷದ ಜವಾಬ್ದಾರಿಗೆ ಇವತ್ತು 100 ವರ್ಷದ ನಂತರ ಅಧ್ಯಕ್ಷರಾಗಿ ಸೇವೆ ಮಾಡ್ತಾ ಇದ್ದಾರೆ. ಇಡೀ ವ್ಯವಸ್ಥೆ, ಹೋರಾಟ ಎಲ್ಲ ಕೂಡ ಇಂಥ ಒಂದು ಸಮಾಜಗಳಿಗೆ ಅವಮಾನ ಆಗಬಾರ್ದು ಅಂತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟವನ್ನು ಮಾಡಿ ನಮಗೆ ಈ ಸಂವಿಧಾನಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟರು. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಒಂದು ಕೆಲಸ ಇವತ್ತು ನಡೆದಿದೆ. ಜಾತೀಯತೆ, ಕೋಮುವಾದಿ ಇವೆಲ್ಲ ಕೂಡ ನಮಗೆ ಹೇಳ್ಕೊಳಕ್ಕೆ ನಾಚಿಕೆ. ಇವತ್ತು ಏನು ಈ ಬಿಜೆಪಿ ನಾಯಕರುಗಳು ಮಾಡಿದ್ದಾರೆ, ಈ ದೇಶದ ಎಲ್ಲ ದಲಿತರಿಗೆ ಆಗಿರೋಂಥ ಅವಮಾನ ಎಲ್ಲರಿಗೂ ಕೂಡ ತಲೆ ತಗ್ಗಿಸುವಂತ ಒಂದು ವ್ಯವಸ್ಥೆ ಆಗಿದೆ. ಸೊ ಪ್ರತಿಯೊಬ್ಬರು ಕೂಡ ಭಾರತೀಯರಿಗೂ ಮಾಡಿರೋಂಥ ಒಂದು ದೊಡ್ಡ ಅವಮಾನ. ಇದಕ್ಕೆ ಬಿಜೆಪಿಯ ನಾಯಕರು, ದೇಶದ ಪ್ರಧಾನಮಂತ್ರಿಗಳು ಅವರೆಲ್ಲ ಕೂಡ ಇದನ್ನ ಯಾವ್ದಾದ್ರು ಅವರ ಪಕ್ಷದ ನಾಯಕರುಗಳಿಗೆ, ಮಂತ್ರಿಗಳಿಗೆ ಆಗಿದ್ರೆ ಯಾವ ರೀತಿ ವರ್ತನೆ ಮಾಡ್ತಿದ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ಅವರೇ ಇದನ್ನ ಹೇಳಬೇಕಾಗ್ತದೆ. ಸೊ ಅದರಿಂದ ಅವ್ರಿಗಾಗಿರೋಂಥ ಅವಮಾನವನ್ನ ನಾವು ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ನಾನು ಇಡೀ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗಲ್ಲ, ಒಬ್ಬ ಸಾಮಾನ್ಯ ಒಂದು ವ್ಯಕ್ತಿಯಾಗಿ ಇಡೀ ದೇಶದ ಜನತೆಗೆ ಒಂದು ದೊಡ್ಡ ಸಂದೇಶವನ್ನ, ಇಂಥ ನಾಯಕರಿಗಾಗಿರುವಂಥ ಒಂದು ಅವಮಾನದ ಬಗ್ಗೆ ಒಂದು ದೊಡ್ಡ ಕ್ಷಮಾಪಣೆಯನ್ನ ಜನತೆಗೆ, ದೇಶದ ನಾಗರಿಕರಿಗೆ ಎಲ್ಲರೂ ಕೂಡ ಕ್ಷಮಾಪಣೆಯನ್ನ ಕೇಳಬೇಕಾಗ್ತದೆ. ಮತ್ತು ಸರ್ಕಾರ ಯಾರ್ಯಾರು ಇಂಥ ವ್ಯವಸ್ಥೆ ಮಾಡಿದ್ದಾರೆ ಅವರೆಲ್ಲರ ಮೇಲೂ ಕೂಡ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಕೇಂದ್ರ ಸರ್ಕಾರ ಅಂತ ಹೇಳಿ ನಾನು ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಸರ್, ನಡ್ಡಾ ಅವರು ಒಪ್ಕೊಂಡಿದ್ದಾರೆ, ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಸದನದಲ್ಲೇ ಹೇಳಿದ್ದಾರೆ. ತನಿಖೆ ಏನಿದೆ, ಎಲ್ಲ ಚಿತ್ರಗಳೆಲ್ಲ ಈಚೆ ಬರ್ತಾ ಇದೆ. ತನಿಖೆ ಮಾಡಿ ಏನ್ ಸುಖ? ಕ್ರಮ ಕೈಗೊಳ್ಬೇಕಷ್ಟೇ. ತನಿಖೆ ಏನ್ ತನಿಖೆ ಮಾಡ್ತಾರೆ? ಫಸ್ಟು ಚೀಫ್ ಮಿನಿಸ್ಟರ್ಗೆ ರಿಸೈನ್ ಮಾಡಕ್ಕೆ ಹೇಳಿ. ಆ ರಾಜ್ಯದ ಚೀಫ್ ಮಿನಿಸ್ಟರು, ಕಾರ್ಯಕರ್ತರು ಅವ್ರಿಗೆಲ್ಲ ರಿಸೈನ್ ಮಾಡಕ್ಕೆ ಹೇಳಿ. ಅವ್ರ ಮೇಲೆ ಏನು ಶಿಕ್ಷೆ ತಗೋಬೇಕು ಶಿಕ್ಷೆ ಕೊಡಿ. ಯಾರು ಅಲ್ಲ, ಯಾರೇ ಆಗ್ಲಿ, ನೀವೇ ಆಗ್ಲಿ, ನಾವೇ ಆಗ್ಲಿ, ರಸ್ತೆಯಲ್ಲಿ ಇದನ್ನ ಪರ್ಮಿಷನ್ ಕಾರ್ಯಕ್ರಮ ಮಾಡ್ಬಿಟ್ಟೆ ತಗೋಬೇಕು ಅಂತ ಯಾವ ಪಾರ್ಟಿ ಪಕ್ಷ ಮತ್ತೊಂದು ಅಂತ ಏನಿಲ್ಲ. ಈಗ ನಾವೆಲ್ಲ ಸುಮ್ಮನೆ ಹೇಳ್ದೆ ಕೇಳ್ದೆ ನುಗ್ಬಿಡ್ತೀವಲ್ಲ. ಯಾವುದೇ ಬೆಂಗಳೂರು ನಗರದಲ್ಲಾಗ್ಲಿ, ಎಲ್ಲೇ ಆಗಲಿ, ಏನೇ ಪರ್ಮಿಷನ್ ತೆಗೆದುಕೊಂಡು ದಾಖಲೆ ಇರಬೇಕು. ಈಗ ನೋಡಿ, ನಮ್ಮ ಕೃಷ್ಣ ಬೈರೇಗೌಡರು ಅವ್ರ ನೇತೃತ್ವದಲ್ಲಿ ನಾವು ಇದನ್ನು ಮಾಡಿಸ್ತಾ ಇದ್ವಿ, ಫ್ರೀಡಮ್ ಪಾರ್ಕ್. ಅವರು ಪರ್ಮಿಷನ್ ತಗೊಂಡು ಪೊಲೀಸಿಗೆ ಬರೋದು, ಏನು ಎಷ್ಟು ಜನ ಬೇಕು, SC ಬಂದಿ ಬೇಕು. ಅರ್ಜಿ ಹಾಕಿದ ತಕ್ಷಣ ದಿನಕ್ಕೂ 1,000 ಜನ, 10,000 ಜನ ರಿಜಿಸ್ಟರ್ ಆಯ್ತಾ ಇದ್ರು. ಅದಕ್ಕೆಲ್ಲ ಒಂದು ಲೆಕ್ಕಾಚಾರ ಇರಬೇಕಲ್ಲ. ಅದಕ್ಕೆ ನಾವೆಲ್ಲರೂ ಲೆಕ್ಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀವಿ, ಹೊರತು ಬೇರೆ ಏನೇ.